ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಶೆಟ್ಟಿ ಪ್ರಾಲೋಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲಿ ಹೋಗ್ತಾ ಇದೆಯಪ್ಪ ಅಂತ ಕೇಳ್ತಾ ಇದ್ದೀರಾ. ಸೊ ನಾನಿವತ್ತು ಹೋಗ್ತಾ ಇದ್ದೇನೆ ಬೆಂಗಳೂರಲ್ಲಿರುವ ಲಾಲ್ ಬಾಗಿಗೆ. ಸೊ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೇನೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಸೊ ತುಂಬ ಟೈಮ್ ಆಯಿತು ನಾನು ಬೆಂಗಳೂರಿಗೆ ಬಂದು, ಬಟ್ ಇವತ್ತಿನವರೆಗೂ ಸಹ ನಾನು ಲಾಲ್ ಬಾಗ್ ಹೋಗಿಲ್ಲ. ಕೇಳ್ತಾ ಇದ್ದೆ ಸಸ್ಯ ತೋಟ ಅಂತ ಹೇಳಿ, ಬಟ್ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ, ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಸೊ ಹೋಗೋ ಮೊದಲು ನಾನು ಎಳ್ನೀರು ನೋಡಿದೆ ಆಯಿತಾ, ಬರುವಾಗ ಕುಡಿಯೋಣ ಅಂತ ಹೇಳಿ ಸುಮ್ಮನೆ. ತಿಲಕ್ರು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ನಾನು ಕುತ್ಕೊಂಡು ನೋಡ್ತಾ ಇದ್ದೇನೆ. ತಿಲಕ್ರು ನನಗೆ ಸಹ ಡ್ರೈವಿಂಗ್ ಮಾಡ್ಬೇಕಂತ ಉಂಟು. ನಿಮಗೆ ಕಲಿಸುವ ಯಾವುದೇ ಕೆರೆ ಮೀನೆ. ಲಾಲ್ ಬಾಗಿಗೆ ಹೋಗ್ಬೇಕಂತ ಹೇಳಿ ನಾನು ಬೇಗ ಎದ್ದಿದ್ದೇನೆ. ಎಷ್ಟು ಗಂಟೆಗೆ ಗೊತ್ತುಂಟ? 6 ಗಂಟೆಗೆ ಎದ್ದಿದ್ದೇನೆ. 6 ಗಂಟೆಗೆ ಎದ್ದು ನಾವು ಹೊರಡಬೇಕಾದ್ರೆ 7:30 ಆಗಿದೆ ಆಯಿತಾ. ಬೆಳಿಗ್ಗೆ ತಿಂಡಿ ಸಹ ತಿಂದಿರಲಿಲ್ಲ. ಹೋಗಬೇಕಾದ್ರೆ ಎಲ್ಲಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆವಾಗ ನಮಗೆ ನೆನಪಾಗಿದೆ, ನಾವು ಜಯನಗರ 9th ಬ್ಲಾಕಿಗೆ ಬಂದಿದ್ದೇವೆ. ಇಲ್ಲಿ ನಾವು ಫಸ್ಟಿಗೆ ಪ್ಲ್ಯಾನ್ ಮಾಡಿದ್ದು ಬೆಂಗಳೂರು ಕೆಫೆ ಹೋಗೋಣ ಅಂತ. ಆಮೇಲೆ ಇಲ್ಲಿ ಬರಬೇಕಾದ್ರೆ ರಪಕ್ಕ ನಮ್ಮ ತಿಲಕ್ರಿಗೆ ಫ್ಲ್ಯಾಶ್ ಆಯ್ತಂತೆ, ತಾಜಾ ತಿಂಡಿ ಫೇಮಸ್ ಅಂತ ಹೇಳಿ. ಸೊ ಈಗ ಅಲ್ಲಿ ಹೋಗ್ತಾ ಇದ್ದೇವೆ. ನೋಡಿ ನಾವು ಬಂದ್ವಿ ಇಲ್ಲಿಗೆ ತಾಜಾ ತಿಂಡಿಗೆ. ಜನ ನೋಡಿ ಇಲ್ಲಿ, ನಾನು ಅಂದ್ಕೊಂಡು ಏನಪ್ಪ ಇದು ಅಂತ, ಬಸ್ಸಿಗೆ ವೇಟ್ ಮಾಡ್ತಿದ್ದೀರಾ ಅಂತ. ಇಲ್ಲಿ ನೋಡಿದರೆ ತಾಜಾ ತಿಂಡಿಗೆ ತಿಂಡಿಗೆ ಜನ ಬಂದಿದೆ ಇಷ್ಟು. ಸೊ ನಾವು ಸಹ ಹೋಗಿದ್ದೀವಿ, ನೋಡೋಣ ಏನಿದೆ ಅಂತ ನೋಡೋಣ. ತಿಂಡಿಗೆ ಎಷ್ಟು ಜನ ಇದ್ದಾರೆ ಅಂತ ನಾನು ಫಸ್ಟ್ ಟೈಮ್ ನೋಡಿ. ಇಲ್ಲಿ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗ್ತದಂತೆ ಹೋಟೆಲ್ಲು. 5 ಗಂಟೆಯಿಂದ ಟಿಲ್ 12 o'clock ತನಕ ಫುಲ್ ಇದೇ ರೀತಿ ಜನ ಇರ್ತಾರಂತೆ, ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಟಿಕೆಟ್ ತಗೊಳ್ಳಿ ಬಂದು ಹೇಗುಂಟು ತಿಲಕ್ರೆ? ಒಳ್ಳೆ ಉಂಟು. ಒಳ್ಳೆ ಉಂಟು. ಖಾರ ಮತ್ತು ಕೇಸರಿ ಬಾತ್ ಟ್ರೈ ಮಾಡಿದ್ವಿ. ತಿಂಡಿ ತಿಂದಾಯ್ತು ಮಾತ್ರ ಒಳ್ಳೆ ಇತ್ತಲ್ಲ, ರೀಸನೇಬಲ್ ಪ್ರೈಸ್ ಮಾತ್ರ. ಒಳ್ಳೆ ವೆರೈಟಿ ಫುಡ್. ಏರಿಯಾ ಮಾತ್ರ ಸೂಪರ್ ಉಂಟು ಮಾತ್ರ. ಸೊ ಟೀ ಕುಡಿಯೋ ಅಂತ ಹೇಳಿ ಇನ್ನೊಂದು ಕಡೆ ಬಂದು ನಾನು ಕಷಾಯ ತಗೊಂಡೆ. ತಿಲಕ್ ಟೀ ಅಲ್ಲ, ಟೀ ಬಿಟ್ಟರೆ ಅಂತ ಕುಡಿಯೋದು. ನೋಡಿ ನಮ್ಮ ಅಣ್ಣವರು ಕಷಾಯ ಮಾಡಿ ಕೊಡ್ತಾ ಇದ್ದಾರೆ, ಸ್ಪೆಷಲ್ ಕಷಾಯ. ಎಷ್ಟು ಟೈಮ್ ಆಯ್ತು ಅಣ್ಣ ಇಲ್ಲಿದ್ದು? ಎಷ್ಟು ಟೈಮ್ ಆಯ್ತು ನೀವು ಇಲ್ಲಿ? ಇಲ್ಲಿದ್ದು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಟೀ ಕಾಫಿ ಮಾಸ್ಟರಾ? ಯಾವ ಊರು? ನಮ್ಮದು ದಾವಣಗೆರೆ. ಎಸ್ ನೋಡಿ ಅಣ್ಣವ್ರು ಕಾಫಿ ಕೊಟ್ಟರು ನಮಗೆ. ಅಣ್ಣ ಥ್ಯಾಂಕ್ ಯು. ಒಳ್ಳೆಯದೇ. ಕಲ್ಪವೃಕ್ಷದಲ್ಲಿ ಟೀ ಕಾಫಿ ಕುಡಿದು ಈಗ ನಾವು ಹೊರಟದ್ದು ಲಾಲ್ ಬಾಗಿಗೆ. ಸೊ ಆವಾಗ ಹೋಗ್ಬೇಕಾದ್ರೂ ಸಹ ಇದ್ರು ಜನ, ಈಗ ಸಹ ಹಾಗೆ ಇದ್ದಾರೆ. ಅಲ್ಲಿ ಚೂರು ಮುಂದೆ ಹೋದ್ರೆ ಆಯ್ತು. ನಾವು ಲಾಲ್ ಬಾಗ್ ವೆಸ್ಟ್ ಗೇಟ್ ಹತ್ರ ಹೋಗ್ತಾ ಇದ್ದೇವೆ. ನಾವು ಬಂದಿದ್ದು ವೆಸ್ಟ್ ಗೇಟಿಗೆ. ಪಾರ್ಕಿಂಗ್ ನೋಡಿ, ಬೀಚ್. ನಾವೀಗ ಇದ್ದೇವೆ ಲಾಲ್ ಬಾಗ್ ಸರ್ಕಲಲ್ಲಿ. ಗಾಡಿನಲ್ಲಿ ಪಾರ್ಕ್ ಮಾಡಲಿಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ನಾವು ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಸೀದಾ ಈಗ ಬಂದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಲಾಲ್ ಬಾಗ್ ವೆಸ್ಟ್ ಗೇಟಿಗೆ. ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೇನೆ, ಕಾಲಿಡ್ತಾ ಇದ್ದೇನೆ. ನೋಡೋಣ ತಗೊಳ್ಬೇಕಾ ಅಂತ. ನಾನು ಕೊಡ್ತೇನೆ ಟಿಕೆಟ್ ತಗೊಂಡು ಹೋಗೋದೀಗ ಹೊರಗಡೆ. ನಾನು ಬೆಂಗಳೂರಿಗೆ ಒಂದು 2011ನೇ ಇಸ್ವಿಯಿಂದ ಬರ್ತಾ ಇದ್ದೇನೆ ಆಯಿತಾ. ಲಾಲ್ ಬಾಗೆಲ್ಲ ಹೊರಗಡೆಯಿಂದ ನೋಡ್ತಾ ಇದ್ದೆ, ಬಟ್ ಫಸ್ಟ್ ಟೈಮ್ ನೋಡ್ರಿ ಲಾಲ್ ಬಾಗ್ ಹೆಂಗಿದೆ ಫ್ರೆಂಡ್ಸ್. ನೋಡಿ ನಾನು ಇಲ್ಲಿಗೆ ಬಂದದ್ದು ಒಂದು ಹಲಸಿನ ಮರ ನೋಡಿದೆ ಆಯಿತಾ. ನಿಮಗೆ ನೋಡಿದರೆ ಸಹ ಖುಷಿ ಆಗ್ತದೆ. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಹಲಸಿನ ಮರ ನೋಡಿದ್ದು ಆಯಿತಾ. ಅದರಲ್ಲಿ ಹಲಸಿನ ಕಾಯಿ ನೋಡಿ ಚೆಂದ ಉಂಟಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ ನೋಡಿ ಆರಾಮಾಗಿದೆ. ಯಾರ ರಗಡ ನೋಡಿ ನಾವೀಗ ಇದ್ದೇವೆ ಲಾಲ್ ಬಾಗ್ ಲೇಕಲ್ಲಿ. ಸೊ ಹೋಗೋಣ. ಸ್ವಿಮ್ಮಿಂಗ್ ಮಾಡ್ತೀರಾ ನೀವು? ಇಲ್ಲ ಬರ್ತದಲ್ಲ. ನಾನು ಸಹ ಸ್ವಿಮ್ಮಿಂಗ್ ಮಾಡ್ತೇನೆ ನಿಂತ ನೀರಲ್ಲಿ. ಫ್ರೆಂಡ್ಸ್ ಈ ಮರ ಉಂಟಲ್ಲ ತುಂಬ ಟೈಮ್ ಆಗಿದೆ ಅಂತ, ಅದ್ರ ಬೇರೆ ನೋಡಿದ್ರು ಗೊತ್ತಾಗುತ್ತೆ. ಹೌದು ನೋಡಿ, ಪಿಂಕ್ ಟ್ರಂಪೆಟ್ ಟ್ರೀ ಅಂತೆ, ಚೆಂದ ಉಂಟು.
ಇನ್ನೂ ಒಂದೆರಡು ದೊಡ್ಡ ಮರ ತೋರಿಸ್ತೇನೆ ಅಂತ ಹೇಳಿದ್ದಾರೆ ನಮ್ಮ ತಿಲಕ್ ಅವರು. ನೋಡುವ. ಇದು ನೋಡಿ ಉದ್ದದ ಮರಗಳೆಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು. ಒಂದು ಗಂಡು ಮಂಗ, ಒಂದು ಹೆಣ್ಣು ಮಂಗ. ಹಾಯ್ ಫ್ರೆಂಡ್ಸ್, ಈರಿಬ್ರು ನೋಡ್ರಿ. ನೋಡಿ ಇಲ್ಲಿ ಮರ ನೋಡಿ ಎಷ್ಟು ಚಂದ ಉಂಟು. ಇದು ಮರ ನೋಡಿ, ಇದು ಈ ಮರ ನೋಡಿ. ನಾನಿದ್ದದ್ದು ಕಾಡಲ್ಲೇ, ಆದರೆ ಇಷ್ಟು ದೊಡ್ಡ ಮರ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡು. ಲೈಫಲ್ಲಿ ನೋಡಲಿಲ್ಲ ನಾನು, ಇದನ್ನೇ ನೋಡಲಿಲ್ಲ ನಾನು. ಎಷ್ಟು ದೊಡ್ಡದುಂಟು ನೋಡಿ ಮರ ಇದು. ಮರಕ್ಕೆ ನಮ್ಗೆ ಅದೊಂದು ಥೆರಪಿ ಇದೆ ಗೊತ್ತಾ, ಮರವನ್ನು ಹಕ್ ಮಾಡಿ ಇಡಲಿಕ್ಕೆ ಸಿಗೋದಿಲ್ಲ. But it is also more than 200 years. It is just like more than 400 years. Yeah. Park was, recently started. No. Park was started by Hyderabad. But before starting there also that tree was there. Trees. There's one more fossil if you go near the glass house. It's a million years old. If you go near the glass house, they have kept one fossil. Yeah, I know fossil. It's a million years old. There's a bold written there, you can see. ಓಕೆ, ಇದು ನೋಡಿ ತುಂಬ ದೊಡ್ಡ ಮರ ಅಂತೆ ಇದು. ಇದಕ್ಕೆ ಫುಲ್ಲು ಸುತ್ತ ಇದಾಕಿದ್ದಾರೆ. ಆದರೆ ಇದು ನೋಡಿ ಬೇರುಗಳೆಲ್ಲ. ನಾನು ಈಚೆ ಬರಬೇಕು. ಜೀವನದಲ್ಲಿ ನೆಮ್ಮದಿ ಬೇಕಾದರೆ ಇಂಥ ಮರದ ಹತ್ರ ಬರಬೇಕು ಒಂದು ರೌಂಡ್. ನಮ್ಮ ಕಬ್ಬನ್ ಪಾರ್ಕಲ್ಲಿ ಶ್ವಾನದಳ ಉಂಟು. ತಿಲಕ್ರೆ ನಮ್ಮ 3 ಜನ ನೋಡಿ ಅಲ್ಲಿ. ಈ ಮರಕ್ಕೆ 200 ವರ್ಷ ಆಗಿದೆ ಅಂತ ನೋಡಿ. 200 years old ಅಪ್ರಾಕ್ಸಿಮೇಟ್ಲಿ. ಅದೊಂದೊಂದು ಬೇರು ನೋಡಿ, ಒಂದೊಂದು ಮರ ಆಗ್ಬೋದು ಅಂತ ಹೇಳಿದ್ರು ನಮ್ಮ ತಿಲಕ್ ಅವರು. ಇಲ್ಲ, ಇದು ಅಷ್ಟು ದೊಡ್ಡದುಂಟು. ನಾವು ಲಾಲ್ಬಾಗ್ ಒಳಗಡೆ ಬಂದಾಗ ಇಲ್ಲಿ ತಿನ್ನಲಿಕ್ಕೆ ಸೌತೆಕಾಯಿ, ಕಲ್ಲಂಗಡಿ, ಮಾವಿನಕಾಯಿ ಎಲ್ಲ ಇದೆ. ನಾವು ಸೌತೆಕಾಯಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೇವೆ. ತಿಲಕ್ಕೆ ಸೌತೆಕಾಯಿ ಆಗ್ಬೋದಲ್ಲ. ಇಲ್ಲಿ ನೋಡಿ ಒಳಗಡೆಯಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಗ್ತುಂಟು ಮಕ್ಕಳದ್ದು. ಇಲ್ಲಿ ಮಾತ್ರ ಒಳ್ಳೆ ಉಂಟಾಯ್ತು, ನೋಡುವಾಗ ಖುಷಿ ಆಯ್ತು. ಇಲ್ಲಿ ಬರುವ ಅಂತ ಇತ್ತು. ಇಲ್ಲಿ ಟೆಂಪಲ್ ಉಂಟು, ಇಲ್ಲಿ ದೇವಸ್ಥಾನ ಉಂಟು. ಅದರ ತಲೆ ಈ ರೀತಿ ಇಲ್ಲ. ನೋಡಿ ಕಚ್ಕೊಳ್ತಾ ಇದ್ದಾರೆ ಅಣ್ಣ ತಮ್ಮ. ಬಾಟಲ್ ಬ್ರಷ್ ತುಂಬ ವರ್ಷ ಈಗ ಆ ಮರದ್ದು ರೀ, ದೊಡ್ಡ ಮರ. ಹಾಂ, ಓ ಅದು ಪಾರ್ಟ್ ಇಲ್ಲಿಗೆ ಇಲ್ಲಿ ತಂದು ಹಾಕಿದ್ದಾರೆ. ಮೋಸ್ಟ್ಲಿ ಕಟ್ ಮಾಡಿದ್ದಾರೆ, ಅಥವಾ ಅದು ಆ ಪಾರ್ಟ್ ಬಿತ್ತೇನೋ. ಇಲ್ಲಿಗೆ ತಂದದ್ದಾ? ಅಥವಾ ಅದು ಬಿತ್ತೇನೋ. ಇಲ್ಲ ರೀ, ಈ ಬುಡ ಇಲ್ಲ ಉಂಟು. ಇಲ್ಲ, ಈ ಮರ ಇಲ್ಲ, ಇಲ್ಲೇ ಇದ್ದದ್ದ ಅಂತ ಬುಡ ನೋಡಿ. ತುಂಬ ದೊಡ್ಡ ಮರ ಬಿದ್ದದಂದ್ರೆ ಅಲ್ಲಿ ಒಂದು ನೋಡಿದ್ರಲ್ಲ 200 ವರ್ಷದ ಮರ, ಅದೊಂದು ಪಾರ್ಟ್ ಇಲ್ಲಿ ತಂದು ಹಾಕಿದ್ದಾರೆ ಅಂತ. ನೋಡ ಎಷ್ಟು ಚಂದ ಅಲ್ಲ ಪ್ರವೀಣ. ಇದು ಮರ ನೋಡಿ.
ನೋಡಿ ಅಣ್ಣ ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಿದ್ದಾರೆ ಒಳ್ಳೆ. ನೋಡಿ ಇದ್ಯಾರು ಸಂಗೊಳ್ಳಿ ರಾಯಣ್ಣ. ಇದು ನೋಡಿ ಚಾಮರಾಜ ಒಡೆಯರದ ಪ್ರತಿಮೆ ಅಂತ. ಈಚೆ ಉಂಟಲ್ಲ ಸೀದಾ. ಇದು ಒಳ್ಳೆ ತಂಪಲು ಉಂಟಲ್ಲ. ನೋಡಿ ಮಕ್ಕಳ ಜೊತೆ ಆಟ ಆಡಿ ಕೊಡ್ಲಿಕ್ಕೆ ಒಳ್ಳೆ ಜಾಗ. ಇಲ್ಲಿ ವಾಟರ್ ಫಾಲ್ಸ್ ಅಂತ ಫೌಂಟೇನ್ ಉಂಟಿಲ್ಲ, ವಾಟರ್ ಫೌಂಟೇನ್ ಉಂಟಿಲ್ಲ ಅಂತ ನಾವೀಗ ಬರ್ತಾ ಇದ್ದೇವೆ ಗ್ಲಾಸ್ ಹೌಸ್ ಕಡೆಗೆ. ಕೈ ಮುಗಿದು ಒಳಗೆ ಬಾ, ಇದು ಸಸ್ಯ ಕಾಶಿ. ಇದೆ ನೋಡಿ ಲಾಲ್ಬಾಗಿನ ಗ್ಲಾಸ್ ಹೌಸ್. ಇಲ್ಲೇ ಅಂತ ಫ್ಲವರ್ ಶೋ ಎಲ್ಲ ಆಗ್ತದಂತೆ ಯಾವಾಗ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ದಿನ. ಇದು ನೋಡಿ ಹಳೆ ಕಾಲದ ಫೋಟೋಕ್ಕೆ. ನಾವು ನಿನ್ನೆ ಒಂದು ಕಡೆ ಮಾವು ಮತ್ತು ಹಲಸಿನ ಮೇಳಕ್ಕೆ ಹೋದ್ವಿ. ಅದೇ ರೀತಿ ಈಗ ಲಾಲ್ಬಾಗಲ್ಲಿ ಕೂಡ ಒಂದು ಮಾವು ಮತ್ತು ಹಲಸಿನ ಮೇಳ ಅಂತ ಹೇಳಿ ಇಲ್ಲಿ ಇಟ್ಟಿದ್ದಾರೆ. ಸೊ ನೋಡೋಣ ಏನೆಲ್ಲ ಇಟ್ಟಿದ್ದಾರೆ ಅಂತ. ಇಲ್ಲೇ ನೋಡಿ ದೂರದಲ್ಲಿ ಕಾಣ್ತಾ ಉಂಟು, ಇಲ್ಲಿಂದ ಸ್ಟಾರ್ಟ್ ಆಯಿತು ಮಾವು ಮತ್ತು ಹಲಸಿನ ಮೇಳ. ಹಲಸಿನ ಹಣ್ಣು ಫಸ್ಟಿಗೆ ಚಂದ ಇರ್ತದೆ ಇಲ್ಲಿ. ಮಾವಿನ ಹಣ್ಣು ಮಾತ್ರ ಊರ ಬದಿ ಸುಮಾರು ಸಿಕ್ಕತ್ತೆ. ಅದೇ ರೀತಿ ಇಲ್ಲಿ ನೋಡಿ ಸ್ವೀಟ್ ಉಂಟು. ಇದು ಆಚಿದ್ದು ಸ್ವೀಟ್ ತೊಗೊಂಡ್ರಿ ಮಾತ್ರ ನೋಡಿ. ಇಲ್ಲಿ ಉಪ್ಪಿನಕಾಯಿ ಉಂಟು. ಫ್ರೆಂಡ್ಸ್ ಲಾಲ್ಬಾಗಿಂದ ಹೋಗಿ ಬಂದಾಯ್ತು ನಾವು. ಮೊಬೈಲ್ ಚಾರ್ಜ್ ಬೇರೆ ಖಾಲಿ ಆಗಿತ್ತು, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವಾಗ ಒಂದು ಬೊಂಡ ಕುಡಿಯೋಣ ಅಂತ ಇದ್ದೇವೆ ಅಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.